ಏಪ್ರಿಲ್ ತಿಂಗಳಲ್ಲಿ ಸಿದ್ದರಾಮಯ್ಯರ ಸರ್ಕಾರದ ಸಂಪುಟ ಸರ್ಜರಿ ಆಗುತ್ತೆ. ಹೊಸ ವರ್ಷಕ್ಕೆ ಸಂಪುಟ ಪುನರ್ರಚನೆ ಮಾಡಬೇಕಿತ್ತು. ಪಕ್ಷದ ವಿವಿಧ ಕಾರಣಗಳಿಂದ ಸಂಪುಟ ಸರ್ಜರಿ ಮುಂದೂಡಿಕೆಯಾಗಿತ್ತು. ಆದರೆ ಖಂಡಿತ ಹತ್ತಿರದಲ್ಲಿ ನಡೆಯುತ್ತೆ. ಕಳೆದ ಲೋಕಸಭಾ ಚುನಾವಣೆ ಆಯ್ತಲ್ಲ, ಕಳೆದ MP ಎಲೆಕ್ಷನ್, ಆ MP ಎಲೆಕ್ಷನ್ ನಂತರವೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಆದರೆ ಆಗಿರಲಿಲ್ಲ. ಅದಾದ ನಂತರ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ ಆದ ಮೇಲಾದರೂ ಕೂಡ ಈ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ಕೊಂಡಿದ್ರು. ಎಲ್ಲೊಂದು ಕಡೆ ಚನ್ನಪಟ್ಟಣದ ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಈ ಹಿಂದಿನ ಅವರ ಹೇಳಿಕೆಗಳನ್ನು ಗಮನಿಸಿದವರಿಗೆ ಗೊತ್ತಿರುತ್ತೆ, ಸಚಿವ ಸಂಪುಟ ಒಂದು ವೇಳೆ ಶೀಘ್ರದಲ್ಲಿ ರಚನೆ ಆದರೆ ನನಗೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಇರಾದೆ. ಸೊ ಹಾಗಾಗಿ ಇನ್ನೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಪಕ್ಷದ ವಿವಿಧ ಕಾರಣಗಳಿಂದಾಗಿ ಸಂಪುಟ ಸರ್ಜರಿ ಮುಂದೂಡಿಕೆ ಆಗಿರುವಂತಹದ್ದು. ಯುಗಾದಿ ಯಾರ್ಯಾರಿಗೆ ಸಿಗಲಿದೆ ಬೇವು ಬೆಲ್ಲ ಅಂದರೆ ಯುಗಾದಿಯ ಹೊಸ್ತಿಲಲ್ಲಿ ನಡೆಯುತ್ತಾ, ಸಚಿವ ಸ್ಥಾನದ ಆಕಾಂಕ್ಷಿ ಇರುವವರಿಗೆ ಒಲಿಯುತ್ತಾ ಯುಗಾದಿ, ಕೈ ಕಮಾಂಡ್ ಮೇಲೆ ಅಂತಿಮ ನಿರ್ಧಾರ ಎಂದ CM ಸಿದ್ದರಾಮಯ್ಯ. ನೋಡಿ, ಸಚಿವ ಸಂಪುಟ ಪುನರ್ರಚನೆಯಾದರೂ ಇಳಿಸೋರು ಸಂಖ್ಯೆ ಎಷ್ಟು ಅಂದರೆ ಒಂದು 6 ಸಚಿವರಿಗೆ ಕೋಕ್ ಸಿಗ್ಬೋದು. 6 ಸಚಿವ ಸ್ಥಾನಕ್ಕೆ ಈಗಾಗಲೇ 600 ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ. ಹೊಸಕೋಟೆಯೊಬ್ಬರು ನಾನೇ ಸಚಿವನಾಗ್ತೀನಿ ಅಂತ ಹೇಳ್ಕತ್ತಾರೆ. ಇನ್ನು ಬೇರೆ ಬೇರೆ ಕ್ಷೇತ್ರದ ಶಾಸಕರು ಕೂಡ ಹಿರಿಯ ಕಿರಿಯ ಎಲ್ಲ ಶಾಸಕರಿಗೂ ಸಚಿವರಾಗಬೇಕು ಅಂತ ಆಸೆ. ಆದರೆ ಹೈಕಮಾಂಡ್ ನಾಯಕರು ಗಮನಿಸ್ತಾರೆ ಅವರ ರಾಜಕೀಯ ಹಿನ್ನೆಲೆಗಳನ್ನು ಮತ್ತು ಅವರ ಪಕ್ಷಕ್ಕೆ ಅವರಿಂದಾದಂತಹ ಕೊಡುಗೆಗಳನ್ನು. ಇವೆಲ್ಲವನ್ನು ಗಮನಿಸಿಯೇ ಪಕ್ಷ ಸಚಿವ ಸ್ಥಾನವನ್ನು ಕೊಡುವಂತಹದ್ದು. ನೋಡಿ, ಒಬ್ಬ ಸಚಿವನಾಗಲಿರ್ತಕ್ಕಂತಹ ಮಾನದಂಡ ಏನು ಸಂವಿಧಾನಿಕವಾಗಿ? ಆತ ಸಮರ್ಥನಿರಬೇಕು. ಯಾವ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ? ಹಾಗಾದರೆ ಯಾವ ಆಧಾರದ ಮೇಲೆ? ಶಾಸಕರ ಕಾರ್ಯವೈಖರಿ, ಅವರ ವರ್ಚಸ್ಸಿನ ಮೇಲೋ? ಯಾವ್ಯಾವ ಸಚಿವರಿಗೆ ಕೈ ಸಂಪುಟದಿಂದ ಹೊರಹಾಕಲಾಗುತ್ತದೆ? ಹೈಕಮಾಂಡ್ ಅಂಗಳದಲ್ಲಿ ಸಚಿವರ ಮೌಲ್ಯಮಾಪನ ವರದಿ ಈಗಾಗಲೇ ಕಳಿಸಿರ್ತಾರೆ ಇವರು, CM DCM. ಯಾವ್ಯಾವ ಸಚಿವರಿಗೆ ಎದುರಾಗಲಿದೆ ಸಂಕಷ್ಟ? ಅನಗತ್ಯ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಸುವವರಿಗೆ ಕಾದಿದೆ ಸಂಕಷ್ಟ. ಅಂದರೆ ಅವ್ರನ್ನ ಹೊರಗಿಡಲಾಗುತ್ತೆ. ನೋಡಿ, ಅಬಕಾರಿ ಸಚಿವರು RB ತಿಮ್ಮಾಪುರ, ಅವ್ರ ಮೇಲೆ ಎಷ್ಟು ಆರೋಪಗಳು ಬಂತು? ಲಕ್ಷಾಂತರ ರೂಪಾಯಿ ಆರೋಪವೂ ಇದೆ. ಆರೋಪ ಸಹಿತರನ್ನ ಈ ಬಾರಿ ಸಚಿವ ಸ್ಥಾನದಿಂದ ಕೈ ಬಿಡೋ ಸಾಧ್ಯತೆಗಳಿದ್ದಾವೆ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಆ ಇಲಾಖೆಯ ಸಾಕಷ್ಟು ವಿಚಾರಗಳಲ್ಲಿ ಅವರ ಅಪ್ರಬುದ್ಧವಾದಂಥ ಹೇಳಿಕೆ ಅವರನ್ನು ಅಸಮರ್ಥರು ಅಂತ ದೃಢಪಡಿಸಿದೆ. ಹಾಗಾಗಿ ಅಂಥವರಿಗೂ ಕೋಕ್ ಸಿಗೋ ಸಾಧ್ಯತೆ ಇದೆ. ಇನ್ನು ಬಿ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಈ ಪುನರ್ರಚನೆಯ ಸಂದರ್ಭ ನೀವು ಅರ್ಥ ಮಾಡ್ಕೋಬೇಕು, ಈ ಬಿ ನಾಗೇಂದ್ರಗೂ ಈ ಕಾಂಗ್ರೆಸ್ ಮತ್ತೆ ಮಣೆ ಹಾಕೋ ಸಾಧ್ಯತೆಗಳಿದ್ದಾವೆ. ಕಳಂಕಿತರನ್ನು ತರುವಂಥ ಸಾಧ್ಯತೆಗಳು ಖಂಡಿತ ಇದ್ದಾವೆ. ಒಂದು ವೇಳೆ ಬಿ ನಾಗೇಂದ್ರರನ್ನ ಮತ್ತೆ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳದೇ ಇದ್ದಾಗ ಅಲ್ಲಿ ಅದೇ ಕ್ಷೇತ್ರದಲ್ಲಿ ಬೇರೆ ಸಾಕಷ್ಟು ಶಾಸಕರು ಕೂಡ ಆಕಾಂಕ್ಷಿ ಸ್ಥಾನದಲ್ಲಿದ್ದಾರೆ. ಇನ್ನು ಬೇರೆ ಬೇರೆ ಈವನ್ ಗೃಹ ಇಲಾಖೆಯ ಗೃಹ ಸಚಿವರನ್ನು ಕೂಡ ಬದಲಾಯಿಸಬೇಕು ಎನ್ನುವಂಥ ಒತ್ತಡಗಳಿತ್ತು, ಖಾತೆ ಬದಲಾಯಿಸಬೇಕು ಅಂತ. ಸಂಪುಟ ಪುನರ್ರಚನೆ ವೇಳೆ CM ಆಪ್ತರಿಗೆ ಕೋಕ್ ನೀಡುವ ಸಾಧ್ಯತೆಗಳಿದ್ದಾವೆ. KPCCಯಿಂದ ಕಿರಿಕ್ ಸಚಿವರ ವಿರುದ್ಧ ಹೈಕಮಾಂಡ್ಗೆ ಅಸಮಾಧಾನ. ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ಹೋಗಿದೆ, ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ ಇದೆ ಅವರಿಗೆ ಅಂತ. CM DCM KPCC ಕಾರ್ಯಾಧ್ಯಕ್ಷರಿಂದಲೂ ಪ್ರತ್ಯೇಕ ರಿಪೋರ್ಟ್ ಹೋಗಿರುತ್ತೆ. ಸೂಕ್ತ ತಂತ್ರ ರೂಪಿಸಿ ಸಚಿವ ಸಂಪುಟ ಪುನರ್ರಚನೆ ಹೆಣಿಯಲಾಗುತ್ತಿದೆ. ಈಗ ನೋಡಿ, ಕರ್ನಾಟಕದ ಕಾಂಗ್ರೆಸ್ನ ಉಸ್ತುವಾರಿ ಯಾರು? ಸುರ್ಜೇವಾಲಿಗೆ ಒಂದಷ್ಟು ರಿಪೋರ್ಟ್ ಕೊಟ್ಟಿರ್ತಾರೆ. ಇಲ್ಲಿನ ಗೃಹ ಸಚಿವಾಲಯ DCM ಜೊತೆಗೆ ಆಸ್ ಎ ಪ್ರೋಟೋಕಾಲ್ ಪ್ರಕಾರ CM DCM ಒಂದಷ್ಟು ರಿಪೋರ್ಟ್ಗಳನ್ನು ಕಳುಹಿಸಿಕೊಡಲಾಗಿರುತ್ತೆ. ಮೊದಲು ಕೋರ್ ಕಮಿಟಿಲಿ ಸಭೆ ಆಗುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಕೋರ್ ಕಮಿಟಿ ಇಲ್ಲ, ಶಾಸಕಾಂಗ ಸಭೆ ಅಂತ ನಡೆಯುತ್ತಲ್ಲ, ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ.
ಆ ಚರ್ಚೆಯ ಆಧಾರದಲ್ಲಿ ಒಂದಷ್ಟು ಹೆಸರುಗಳನ್ನು ಲೀಡರ್ಗಳ ತೆಗೆದುಕೊಂಡಿರಲಾಗುತ್ತೆ. ಸೊ ಆ ಲೀಡರ್ಗಳ ಕಾರ್ಯವೈಖರಿಯ ಮೌಲ್ಯಮಾಪನಗಳಾಗುತ್ತೆ. ಇಂತಿಂಥ ಸಚಿವರು ಎಷ್ಟೆಷ್ಟು ತೂಕ ಬರ್ಬೋದು, ಇವರ ವ್ಯಕ್ತಿತ್ವದ ತೂಕ ಎಷ್ಟು, ಇವರ ವ್ಯಕ್ತಿತ್ವದ ಭಾರ ಎಷ್ಟು, ಇವರಿಂದ ಕಾಂಗ್ರೆಸ್ಸಿಗಾದ ಲಾಭ ಎಷ್ಟು, ಇವರಿಂದ ಕಾಂಗ್ರೆಸ್ಸಿಗೆ ಸಿಕ್ಕ ಕೊಡುಗೆಗಳೆಷ್ಟು, ಇವರನ್ನು ಈ ಖಾತೆಯಲ್ಲಿ ಮುಂದುವರಿಸಿದ್ರೆ ಖಾತೆಗೆ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಬರುವಂತಹ ಹಣ ಎಷ್ಟು, ಇವೆಲ್ಲ ಮೌಲ್ಯಮಾಪನಗಳಾಗುತ್ತೆ. ಇನ್ನು ಅವ್ರ ಮೇಲೆ ಆರೋಪ ಇರಲಿ, ಅವ್ರು ಜೈಲಿಗೆ ಹೋಗೇ ಬಂದಿರಲಿ, ಇವುಗಳನ್ನು ಅಲ್ಲೆಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಂಡ ಪದ್ಧತಿಯನ್ನು ನಾವು ಹಿಂದಿನ ಪುನರ್ರಚನೆಯಲ್ಲಿ ಗಮನಿಸಿಲ್ಲ. ಹಾಗಾಗಿ ಈ ಬಾರಿಯ ಪುನರ್ರಚನೆ ಆದಷ್ಟು ಬೇಗ ಆಗುತ್ತೆ, ಅದು ಕೂಡ ಯುಗಾದಿಗೆ ನಡೆಯುತ್ತಾ ಎನ್ನುವಂತಹದ್ದು ಈಗ ಆಕಾಂಕ್ಷಿಗಳ ಮನೋಮಂದಿರದಲ್ಲಿ ಕಾಡ್ತಾ ಇರುವಂತಹ ಒಂದರ್ಥದ ಕುತೂಹಲಕಾರಿಯಾದಂಥ ವಿಚಾರ.